ವೀಕ್ಷಕರೇ, ನಿಮ್ಮ ಪವರ್ ಟಿವಿ ಯಾವ್ದಾದ್ರೂ ಒಂದು ಸುದ್ದಿಯನ್ನ ಮಾಡುತ್ತೆ ಅಂತಂದ್ರೆ ಸುಮ್ಮನೆ 4 ಬ್ರೇಕಿಂಗ್ ಪಾಯಿಂಟ್ಸ್ ಗಳನ್ನ ಹಾಕ್ಬಿಟ್ಟು ಅದನ್ನ ಅಲ್ಲಿಗೆ ಬಿಡಲ್ಲ. ಅದರ ಫಾಲೋ ಅಪ್ ಮಾಡಿ ಅದು ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ಆ ಸುದ್ದಿಯ ಬೆನ್ನತ್ತುತ್ತೆ. ಇದು ಕೂಡ ಪವರ್ ಟಿವಿಯ ಮೆಗಾ ಇಂಪ್ಯಾಕ್ಟ್. 2022ರಲ್ಲಿ ಬಿಟ್ ಕಾಯಿನ್ ದಂಧೆಗೆ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಆ ಬಿಟ್ ಕಾಯಿನ್ ದಂಧೆಗೆ ಮತ್ತೆ ಜೀವ ಬಂದಿದೆ. ನಮ್ಮ ವರದಿ ಬೆನ್ನಲ್ಲೇ ಪ್ರಕರಣದಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಸಿಐಡಿಯಲ್ಲೇ ಹೊಸ ಎಫ್ಐಆರ್ ಬೆನ್ನಲ್ಲೇ ಇಬ್ಬರು ಎಸ್ಐಟಿ ವಶಕ್ಕೆ ಬಿದ್ದಿದ್ದಾರೆ. ಪ್ರಕರಣದಲ್ಲಿ ಓರ್ವ ಇನ್ಸ್ಪೆಕ್ಟರ್ ಸೇರಿ ಇಬ್ಬರನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ. ಖಾಸಗಿ ಸೈಬರ್ ಎಕ್ಸ್ಪರ್ಟ್ ಸಂತೋಷ್, ಇನ್ಸ್ಪೆಕ್ಟರ್ ಪ್ರಶಾಂತ್ ಎಸ್ಐಟಿಯ ವಶದಲ್ಲಿದ್ದಾರೆ. ಇಂದು ಇಬ್ಬರನ್ನ ಕೋರ್ಟ್ಗೆ ಹಾಜರುಪಡಿಸಲಿದೆ ಸಿಐಡಿ. ಇಬ್ಬರನ್ನ ಈ ಹಿಂದೆ ಸಿಸಿಬಿ ತನಿಖೆಗೆ ಆದೇಶಿಸಿತ್ತು. ನಂತರ ಕಾಂಗ್ರೆಸ್ ಸರ್ಕಾರ ಮರು ತನಿಖೆಗೆ ಆದೇಶಿಸಿತ್ತು. ಸಿಐಡಿ ಎಸ್ಐಟಿ ತಂಡ ರಚಿಸಿ ತನಿಖೆಗೆ ಸೂಚನೆಯನ್ನ ಕೊಟ್ಟಿತ್ತು. ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಪವರ್ ಟಿವಿಯ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಇವತ್ತು ಇಬ್ಬರನ್ನ ಕೋರ್ಟ್ಗೆ ಸಿಐಡಿಯ ಎಸ್ಐಟಿ ಹಾಜರುಪಡಿಸಲಿದೆ. ಇಬ್ಬರನ್ನ ಈ ಹಿಂದೆ ಸಿಸಿಬಿ ತನಿಖೆಗೆ ಒಳಪಡಿಸಲಾಗಿತ್ತು. ನಂತರ ಕಾಂಗ್ರೆಸ್ ಸರ್ಕಾರ ಮರು ತನಿಖೆಗೆ ಇದನ್ನ ಆದೇಶಿಸಿತ್ತು. ಸಿಐಡಿ ಎಸ್ಐಟಿ ರಚಿಸಿಬಿಟ್ಟು ತನಿಖೆಗೆ ಆದೇಶವನ್ನ ನೀಡಿತ್ತು. ಸದ್ಯ ಇಬ್ಬರನ್ನ ಕೂಡ ಸಿಐಡಿ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ. ಇದು ಪವರ್ ಟಿವಿಯ ಬಿಗ್ ಮೆಗಾ ಇಂಪ್ಯಾಕ್ಟ್. 2022ರಲ್ಲಿ ಬ್ರೇಕ್ ಮಾಡಿದಂತ ಬಿಟ್ ಕಾಯಿನ್ ದಂಧೆಗೆ, ಪವರ್ ಟಿವಿ ಬ್ರೇಕ್ ಮಾಡಿದಂತ ಬಿಟ್ ಕಾಯಿನ್ ದಂಧೆಗೆ ಮತ್ತೆ ಜೀವ ಬಂದಿದೆ. ನಮ್ಮ ವರದಿಯ ಬೆನ್ನಲ್ಲೇ ಪ್ರಕರಣದಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಹಾಗಾದ್ರೆ ಪವರ್ ಟಿವಿ ಈ ಹಿಂದೆ ಯಾವ ರೀತಿಯಾದಂತ ಸುದ್ದಿಯನ್ನ ಬಿತ್ತರಿಸಿತ್ತು? ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಫೆಬ್ರವರಿ 7, 2022ರಂದು ಬಿಟ್ ಕಾಯಿನ್ ದಂಧೆ ಬಗ್ಗೆ ವಿಸ್ತೃತ ವರದಿಯನ್ನ ಪವರ್ ಟಿವಿ ಬಿತ್ತರಿಸಿತ್ತು. ನಿಜವಾಗ್ಲೂ ಕೂಡ ಇದು ಪವರ್ ಟಿವಿಯ ಮೆಗಾ ಇಂಪ್ಯಾಕ್ಟ್. ಇದು ಬಿಟ್ ಕಾಯಿನ್ ದಂಧೆ ಬಗ್ಗೆ ಫೆಬ್ರವರಿ 7, 2022ರಂದೇ ಇಂಚಿಂಚು ವರದಿಯನ್ನ ಪವರ್ ಟಿವಿ ಬಿತ್ತರಿಸಿತ್ತು. ಎಲ್ಲ ದಾಖಲೆಗಳ ಸಮೇತ ಜಗಜ್ಜಾಹೀರು ಮಾಡಿತ್ತು ನಿಮ್ಮ ಪವರ್ ಟಿವಿ. ಶ್ರೀಕಿಯನ್ನ 90 ದಿನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು ಪೊಲೀಸರು. ಈ ವೇಳೆ ಬಿಟ್ ಕಾಯಿನ್ ಅಕ್ರಮವಾಗಿ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು. ಪೊಲೀಸರೇ ಈ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಬಹುದೊಡ್ಡ ಆರೋಪ ಕೂಡ ಇತ್ತು. ಇನ್ಸ್ಪೆಕ್ಟರ್ ಪ್ರಶಾಂತ್, ಸೈಬರ್ ಎಕ್ಸ್ಪರ್ಟ್ ಸಂತೋಷ್, ಗ್ರೂಪ್ ಸೈಬರ್ ಐಡಿ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಿಇಒ ಆಗಿದ್ರು ಸಂತೋಷ್. ಇದನ್ನ ವಿಸ್ತೃತವಾಗಿ ಪವರ್ ಟಿವಿ ಸುದ್ದಿ ಮಾಡಿತ್ತು. ಆ ಬಳಿಕ ಹೊರಗಿನ ಪ್ರಪಂಚಕ್ಕೆ ಬಿಟ್ ಕಾಯಿನ್ ದಂಧೆ ಬೆಳಕಿಗೆ ಬಂತು. 90 ದಿನ ಶ್ರೀಕಿನ ಒಳಗಡೆ ಇಟ್ಕೊಂಡು ಏನ್ ಮಾಡ್ತಾ ಇದ್ರು, ಬೇರೆ ಬೇರೆ ಅಕೌಂಟ್ಗಳಿಗೆ ಹೆಂಗ್ ಹೋಯ್ತು, ಪೊಲೀಸರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಬಹುದೊಡ್ಡ ಆರೋಪ ಇತ್ತು. ಈಗ ಅದು ಪ್ರೂವ್ ಆಗ್ತಾ ಇದೆ. ಬಿಟ್ ಕಾಯಿನ್ ದಂಧೆ ಹೇಗೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗಿತ್ತು ಇಡೀ ಜಗತ್ತಿಗೆ. ಕ್ರೈಮ್ ನಂಬರ್ 45 yes, okay, FIR ನಂಬರ್ ಬೇಸ್ಡ್ ಆನ್ ಒಂದು ಕಂಪ್ಲೇಂಟ್. ಈಗಲೇ ನೀವು ಹೇಳಿದಿರಿ, ಐ ವಿಲ್ ಶೋ ಯು ಒನ್ ಕಂಪ್ಲೇಂಟ್. ನೋಡಿ, ವೆರಿ ಕ್ಲಿಯರ್. ನನ್ನ ಸ್ಪೆಸಿಫಿಕ್ ಗೇಮಿಂಗ್ ಅಂತ ಒಂದು ಕಂಪನಿಯವರು ಸೈಬರ್ ಕ್ರೈಮ್, ಪೊಲೀಸ್ ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಠಾಣೆ ಬೆಂಗಳೂರು, ಇವರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಸ್ಪೆಸಿಫಿಕ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕ್ಯಾಸಿನೋ 143 ಆ್ಯಂಡ್ ಪೋಕರ್ ಸೈಂಟ್ ಬ್ರ್ಯಾಂಡ್ನ 2 ವೆಬ್ಸೈಟನ್ನು ಹ್ಯಾಕ್ ಮಾಡಿ ಇತರರ ಡೇಟಾವನ್ನು ಕಳವು ಮಾಡಿ ಮೋಸ ಮಾಡಿರುವವರ ಬಗ್ಗೆ ದೂರು. ಇಲ್ಲಿ ಏನು ಹೇಳ್ತಾರೆ, ಐ ವಿಲ್ ರೀಡ್ ದ ಕಂಪ್ಲೇಂಟ್ ಫಾರ್ ಯುವರ್ ಆಲ್ ರೆಫರೆನ್ಸ್. ನಾನು ಅರವಿಂದ್ ಬಾಲಕೃಷ್ಣ, BN ಬಾಲಕೃಷ್ಣ, 35 ವರ್ಷ, 2072 ನ್ಯೂ ನಂಬರ್ 8, 5ನೇ ಡಿ ಮೈನ್, ಕಲ್ಯಾಣ ನಗರ, ಬೆಂಗಳೂರಿನದು ವಾಸವಾಗಿರುತ್ತೇನೆ. ಸಂಜಯ್ ನಗರ ಪೆಸಿಫಿಕ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ನಡೆಸಿಕೊಂಡಿದ್ದು ಈ ಕಂಪನಿಗೆ ನಾನೇ ಡೈರೆಕ್ಟ್ ಆಗಿರುತ್ತೇನೆ. ಈ ಕಂಪನಿಯ ಹೆಸರಲ್ಲಿ ಆನ್ಲೈನ್ ಗೇಮಿಂಗ್ ಡೇಟಾವನ್ನು ನಿರ್ವಹಿಸುತ್ತಿದ್ದೇನೆ. ಈ ಕಂಪನಿ ನನ್ನನ್ನು ಸೇರಿದಂತೆ ಒಟ್ಟು 5 ಜನ ಮಾಲೀಕರಿರುತ್ತಾರೆ. ನನ್ನ ಕಂಪನಿಯು ಆನ್ಲೈನ್ ಗೇಮಿಂಗ್ ಕಂಪನಿ ಆಗಿರುತ್ತದೆ. ಈ ನನ್ನ ಕಂಪನಿಗೆ ಸೇರಿದ ಆನ್ಲೈನ್ ಗೇಮಿಂಗ್ ಕ್ಯಾಸಿನೋ 143 ಪೋಕರ್ ಸೈಂಟ್ ಬ್ರ್ಯಾಂಡ್ನ 2 ವೆಬ್ಸೈಟ್ನ ಬಿಸ್ನೆಸ್ ದಿನ ಕ್ರಮೇಣ ಕಡಿಮೆ ಆಗುತ್ತಿದ್ದು ಕಂಡುಬಂದು ನಂತರ ಪರಿಶೀಲನೆ ಮಾಡಿದಾಗ ಈ 2 ವೆಬ್ಸೈಟನ್ನು ಮಾರ್ಚ್ 2020ರಿಂದ ಯಾರೋ ಡೇಟಾ ಕಳವು ಮಾಡಿದ್ದು ನಮ್ಮ ಕಂಪನಿಗೆ ನಷ್ಟ ಉಂಟು ಮಾಡಿದ್ದು ಕಂಡುಬರುತ್ತದೆ. ಈ ಬಗ್ಗೆ ಹಲವು ದಿನಗಳ ಹಿಂದೆ ಹಲವು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ. ಓಕೆ, ಸೊ ಈ ದಾಖಲೆಗಳ ಬಗ್ಗೆ ಅಥವಾ ಇಂದಿನ ಇಂಪ್ಯಾಕ್ಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ರಾಕೇಶ್ ಶೆಟ್ಟಿ ಸರ್. ಸರ್, ವೆರಿ ಗುಡ್ ಮಾರ್ನಿಂಗ್. ಪವರ್ ಟಿವಿಯ ಹಲವು ಸುದ್ದಿಗಳು ಅನ್ನೋದಕ್ಕಿಂತ ಪವರ್ ಟಿವಿ ಫಾಲೋ ಅಪ್ ಮಾಡಿದಂಥ ಎಲ್ಲ ಸುದ್ದಿಗಳು ಕೂಡ ಇಂಪ್ಯಾಕ್ಟ್ ಆಗಿದೆ. ಅದು 1 ವರ್ಷದ ಅವಧಿಯಲ್ಲಿರ್ಬೋದು ಅಥವಾ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಆಗಿರ್ಬೋದು. ಈಗ ಬಿಟ್ ಕಾಯಿನ್ ಇಡೀ ದೇಶಕ್ಕೆ ಅಥವಾ ಇಡೀ
ಹೊರಗಡೆಗೆ ಬೆಳಕಿಗೆ ತಂದಂತಹ ಪವರ್ ಟಿವಿ ಇವತ್ತು ವಿಸ್ತೃತ ವರದಿಯನ್ನ ಮಾಡಿತ್ತು ಈ ಬಿಟ್ಕಾಯಿನ್ ವಿಚಾರವಾಗಿ. ಸೊ ಈಗ ಇಂಪ್ಯಾಕ್ಟ್ ಆಗಿದೆ ಸರ್. ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ಪವರ್ ಟಿವಿ ವರದಿ ಎಷ್ಟು ನಿಜವಾಗಿತ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ? ಗುಡ್ ಮಾರ್ನಿಂಗ್ ಸಿಂಧುರಾ. ಇದು ಪವರ್ ಟಿವಿ ಸ್ಟಾರ್ಟ್ ಆಗಿ ಇವತ್ತಿಗೆ 5 ವರ್ಷ ನಾವು ಕಳೆದರೂ ಕೂಡ ನಾವು ಹಲವು ಸ್ಟೋರಿಗಳನ್ನು ಮಾಡಿದ್ದೀವಿ. ನಾವು ಇಂಪ್ಯಾಕ್ಟ್ಗಳ ಬಗ್ಗೆ ಮಾತಾಡುವಾಗ ಇಟ್ ಈಸ್ ನಾಟ್ ಎ ಫಸ್ಟ್ ಇಂಪ್ಯಾಕ್ಟ್. ನಮಗೇನು ಅಷ್ಟು ದೊಡ್ಡ ನ್ಯೂಸ್ ಅಂತ ಅನಿಸಲ್ಲ. ಯಾಕಂದರೆ ಪವರ್ ಟಿವಿ ಮಾಡಿದ ಸ್ಟೋರಿಗಳು ಇಂಪ್ಯಾಕ್ಟ್ ಆಗದೇ ಇರುವ ಸ್ಟೋರಿಗಳೇ ಇಲ್ಲ. ನೀವು ನಂಬರ್ 1 ಸ್ಟೋರಿಯಿಂದ ನೋಡಿದರೆ ನೀವು ಅಗಸ್ಟಾ ವೆಸ್ಟ್ಲ್ಯಾಂಡ್ ಸ್ಟೋರಿಯಿಂದ ಹಿಡಿದು ನಾವು ಇಂಟರ್ನ್ಯಾಷನಲ್ ಸ್ಟೋರೀಸ್ ಲೈಕ್ ಜೆಟ್ ಏರ್ವೇಸ್ ಅನ್ನು ಮಾಡಿದ್ವಿ. 2 ಏನಾಗಿದೆ ಅಂತ ಇಡೀ ದೇಶದ ಜನರಿಗೆ ಗೊತ್ತು. ಅದರ ಮೇಲೆ IMA ಹಗರಣವನ್ನು ಹೊರಗಡೆ ಹಿಡಿದ್ವಿ, ಆಂಬಿಡೆಂಟ್ ಹಗರಣವನ್ನು ಹೊರಗಡೆ ಹಿಡಿದ್ವಿ. ಎಲ್ಲವೂ ಒಂದು ಕನ್ಕ್ಲೂಷನ್ ಸ್ಟೇಟಿಗೆ ಬಂತು. ಮೊನ್ನೆ ನೀವು ನೋಡಿದ್ರಿ IMAಯಲ್ಲಿ ಯಾರು ಮೋಸಗೊಂಡ ಜನರಿರ್ತಾರೆ ಅವರಿಗೆ ಮೊನ್ನೆ ದುಡ್ಡುಗಳು ವಾಪಸ್ ತಲುಪಿದಾಗ ಅಕೌಂಟ್ಗೆ ನಮಗೆ ಶುಭಾಶಯಗಳ ಥ್ಯಾಂಕ್ಸ್ಗಳ ಮಹಾಪೂರವೇ ಪವರ್ ಟಿವಿಗೆ ಹರಿದು ಬಂತು. ದಟ್ಸ್ ಆಲ್ ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ. ಬಟ್ ಈ ವಿಷಯಕ್ಕೆ ಬಂದಾಗ, ಬಿಟ್ಕಾಯಿನ್ ವಿಷಯಕ್ಕೆ ಬಂದಾಗ, ಈ ಸ್ಟೋರಿಯನ್ನು ನಾನು ಫೆಬ್ರವರಿ 7, 2022 ಅಲ್ಲಿ ಪವರ್ ಟಿವಿ ಬಿತ್ತರಿಸಿತ್ತು. ಎಳೆಯಾಗಿ ಬಿಚ್ಚಿ ಹೇಳಿದ್ವಿ ಯಾವ ರೀತಿಯ ಹಗರಣ ನಡೆದಿದೆ, ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆನೇ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಇದು ನಾಟ್ ಒಂದು 5 ಕೋಟಿ 10 ಕೋಟಿ ಹಗರಣ ಅಲ್ಲ, ಇಟ್ಸ್ ಎ ಬಿಗ್ ಗೇಮ್ ಅಂತ. ಆಗ ನಾವು ಕಂಟಿನ್ಯೂಸ್ ಆಗಿ 2 to 3 ಅವರ್ ಸ್ಟೋರಿಯನ್ನು ಪವರ್ ಟಿವಿ ನೋಡಿ. ನಾನು ಹೇಳ್ತೀನಿ ಕೇಳಿ, ಇವತ್ತು ದರ್ ಇಸ್ ನೋ ನೀಡ್ ಆಫ್ ಇನ್ವೆಸ್ಟಿಗೇಷನ್, COD ಮಾಡಬೇಕಾಗಿಯೇ ಇಲ್ಲ. ಪವರ್ ಟಿವಿಯ ಸ್ಟೋರಿ ನೋಡಿದರೆ ಸಾಕು. ಐ ಡೋಂಟ್ ಥಿಂಕ್ ಸೊ COD ಶುಡ್ ಗೆಟ್ ಇನ್ ಟು ಲಾಟ್ ಆಫ್ ಥಿಂಗ್ಸ್. ಅದರೊಳಗಡೆ ಹೋಗಿ ಇನ್ನೇನೋ ಹುಡುಕಬೇಕು ಅಥವಾ ಅದಕ್ಕೆ ಒಂದು ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಟೀಮ್ ಮಾಡಬೇಕು, SIT ಕ್ರಿಯೇಟ್ ಮಾಡಬೇಕು. ಅಷ್ಟು ಟೆನ್ಷನ್ ತಗೊಳ್ಳೋದೇ ಬೇಡ. ವಿ ಆರ್ ಗಿವನ್ ಪಿನ್ ಟು ಪಿನ್ ಡಿಟೇಲ್ ಆಫ್ ಎವ್ರಿ ಪೇಜ್ ಆಫ್ ಚಾರ್ಜ್ ಶೀಟ್ ಆ್ಯಂಡ್ ಯಾವ ರೀತಿ ಆಯಿತು, ಹೇಗೆ ಆಯಿತು. ನೀವು ಹೇಳಿದ್ರಿ ಗೇಮಿಂಗ್ ಕಂಪನಿಯ ಕಂಪ್ಲೇಂಟಿಂದ ಹಿಡಿದು ಇದು ಯಾವ ರೀತಿ ತಳ ಹಿಡಿತು, ಇದು ಯಾವ ರೀತಿ ಮುಚ್ಚಾಕಲಾಯಿತು. ಅದು ಮಾತ್ರ ಅಲ್ಲ, ನ್ಯಾಯಾಂಗಕ್ಕೂ ಯಾವ ರೀತಿಯ ಮೋಸವನ್ನು ಮಾಡಲಾಯಿತು, ನ್ಯಾಯಾಂಗದಲ್ಲಿ ಯಾವ ರೀತಿಯ ಗೇಮ್ ಪ್ಲೇ ಆಯಿತು ಪೊಲೀಸವರು. ನಾವು ಇಲ್ಲಿ ನೋಡ್ತೀವಿ ಸೈಬರ್ ಎಕ್ಸ್ಪರ್ಟ್ ಸಂತೋಷ್ ಅಂತ, ನಾವು ಇವರ ಹೆಸರನ್ನು ಹೇಳಿದ್ವಿ. ನಾವು ಇವರ ಆಫೀಸ್ಗೆ ಹೋಗಿ ಸ್ಟಿಂಗ್ ಮಾಡ್ಕೊಂಡು ಬಂದಿದ್ವಿ. ಈತ HSR ಲೇಔಟಲ್ಲಿರುವ ಒಂದು ಸೈಬರ್ ಎಕ್ಸ್ಪರ್ಟ್ ಒಂದು ಆಫೀಸ್ ಮಾಡ್ಕೊಂಡಿರ್ತಾನೆ. ಅಲ್ಲಿ ಇವನು ಬೆಂಗಳೂರಿನ ದೊಡ್ಡ ಪೊಲೀಸರವರ ಏನಿದೆ ಅವರ ಇದು ಸಂಪರ್ಕವನ್ನು ಬೆಳೆಸ್ಕೊಂಡಿರ್ತಾನೆ. ಇವನು CCBಗೆ ಈವನ್ FSL ಬ್ಯಾಂಗ್ಳೂರಲ್ಲಿ ಇರುವುದಾಗಿಯೂ ಬೇರೆ ಡಿಪಾರ್ಟ್ಮೆಂಟ್ಗಳು, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಇದ್ದ ಮೇಲೂ ಕೂಡ ಈ ಸಂತೋಷನ್ನು CCB ಅವರು ಎಲ್ಲ ರೈಡ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಇವನು ಒಂಥರ CCB ಪ್ಲಸ್ ಬೆಂಗಳೂರು ಪೊಲೀಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ನಿಮಗೆ ನಾನು ಹೇಳ್ತೀನಿ, ನಾವು ಯಾವುದೋ ಒಂದು ಗವರ್ಮೆಂಟಿಂದ ಸ್ಟೋರಿ ಮಾಡಿದಾಗ ಪವರ್ ಟಿವಿಗೆ ರೈಡ್ ಆಗುತ್ತೆ, ಪವರ್ ಟಿವಿಯ ಸರ್ವರ್ಗಳನ್ನು ಕಿತ್ತು ತಗೊಂಡೋಗಲಾಗುತ್ತೆ. ಅದರಲ್ಲೂ ಕೂಡ ಈ ಸಂತೋಷ ನಮ್ಮ ಆಫೀಸ್ಗೆ ಬಂದಿರ್ತಾನೆ, ಸರ್ವರ್ಗೆ ಕೈ ಹಾಕಿರ್ತಾನೆ, ಇದನ್ನು ತಗೊಂಡೋಗಿರ್ತಾನೆ. ನೀವು ನೋಡಿ ಈ ಬಿಟ್ಕಾಯಿನ್ ಕೇಸಲ್ಲಿ ಇಟ್ಸ್ ವೆರಿ ಕ್ಲಿಯರ್ ಆ್ಯಂಡ್ ಇವಿಡೆಂಟ್ ದರ್ ಈಸ್ ಎ ಬಿಗ್ ಸ್ಕ್ಯಾಮ್ ಹ್ಯಾಪನ್ಡ್ ಇನ್ ದಿಸ್. ಆ್ಯಂಡ್ ಇದಕ್ಕೇನು ಚಾರ್ಜ್ ಶೀಟ್ ಮಾಡಬೇಕು COD ಅವರು, CID ಅವರು, SIT ಅವರು, ನೋ ನೀಡ್. ಪವರ್ ಟಿವಿಯ ಲಿಂಕನ್ನು ನೋಡಿದರೆ ಸಾಕು. ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಇದೆ, ಇಲ್ಲಾಂದರೆ ಇನ್ನೊಮ್ಮೆ ಅದನ್ನು ಮರುಪ್ರಸಾರ ಮಾಡ್ತೀವಿ. ಇಂಚಿಂಚು ಕೊಟ್ಟಿದ್ವಿ ನಾವು, ಇಂಚಿಂಚು ಯಾವ ರೀತಿಯಾಗಿ ಬಿಟ್ಕಾಯಿನನ್ನು ಅವರ ಅಕೌಂಟನ್ನು ಓಪನ್ ಮಾಡಲಾಯಿತು, ಯಾವ ರೀತಿಯಾಗಿ ಸೀಸ್ ಮಾಡಲಾಯಿತು, ಯಾವ ರೀತಿ ಸೀಸ್ ಮಾಡಿದ ಲೊಕಟೆಯನ್ನು ಏನು ಗವರ್ಮೆಂಟ್ ನಮ್ಮ ಕೋರ್ಟಲ್ಲಿತ್ತು ಅದನ್ನು ಹಿಂಪಡೆಯಲಾಯಿತು, ಯಾವ ರೀತಿಯಾಗಿ ಪಾಸ್ವರ್ಡ್ ಚೇಂಜ್ ಆಯಿತು, ಯಾವ ರೀತಿಯಾಗಿ ಮೊದಲ ಇದ್ದ ಬ್ಯಾಲೆನ್ಸು ಇನ್ನೊಮ್ಮೆ ಕೋರ್ಟ್ಗೆ ಹೋಗುವಾಗ ಚೇಂಜ್ ಆಯಿತು, ಮತ್ತು ಅದು ಲೊಕೇಶನ್ ಎಲ್ಲಿ ಆಯಿತು, ಇದು ಮತ್ತೆ ಅದರಲ್ಲಿ ಹಾಕುವ ಎಲ್ಲ ಪಂಚನಾಮೆಗಳಿಗೆ ಸಿಗ್ನೇಚರ್ ಯಾರ್ಯಾರು ಹಾಕಿದ್ರು, ಅವರು ಯಾವ ರೀತಿಯ ಬೋಗಸ್ ಸಿಗ್ನೇಚರ್ಗಳನ್ನು ಹಾಕಿದ್ರು, ಅವರನ್ನು ಎಲ್ಲಿಂದ ಕರ್ಕೊಂಡು ಬಂದರು. ಇಲ್ಲಿ ಪಂಚನಾಮೆ ಹಾಕುವಾಗ ಪರ್ಸನ್ ಡೋಂಟ್ ಇವನ್ ನೋ ದ ನೇಮ್ ಆಫ್ ಬಿಟ್ಕಾಯಿನ್. ಅವನಿಗೆ ಬಿಟ್ಕಾಯಿನ್ ಅಂದರೆ ಏನಂತ ಗೊತ್ತಿಲ್ಲ, ಅಕೌಂಟ್ ಅಂತ ಏನಂದರೆ ಗೊತ್ತಿಲ್ಲ. ಅಂಥವನನ್ನು ಕರ್ಕೊಂಡು ಬಂದು ಯಾವುದೋ ಒಂದು ಎಲೆಕ್ಟ್ರಿಷಿಯನ್, ಯಾವುದೋ ಒಂದು ಕಾರ್ಪೆಂಟ್ರನ್ನು ಕರ್ಕೊಂಡು ಬಂದು ಇವರು ಪಂಚನಾಮೆ ಮಾಡಿಸ್ತಾರೆ. ಅದು ಮಾತ್ರ ಅಲ್ಲ, ಇನ್ ದಿಸ್ ಎ ಬಿಗ್ಗೆಸ್ಟ್ ಫ್ರಾಡ್, ಕೋರ್ಟ್ಗೆ ನ್ಯಾಯಾಧೀಶರಿಗೂ ಮಿಸ್ಗೈಡ್ ಮಾಡ್ತಾರೆ ಬೆಂಗಳೂರಿನ ಪೊಲೀಸರು. ಈಗ ಏನು ಹೆಸರು ಬರ್ತಾ ಇದೆ, ಸಂತೋಷು, ಪ್ರಶಾಂತ್, ಚಂದ್ರಾಧರ, ಶ್ರೀಧರ್ ಪೂಜಾರ, ಇವುಗಳ ಹೆಸರುಗಳೇನು ಬರ್ತಾ ಇದೆ, ದಿಸ್ ಆಲ್ ದ ಪೀಪಲ್ ಹೂ ಮೇಡ್ ಎ ಚಾರ್ಜ್ ಶೀಟ್. ಆ ಚಾರ್ಜ್ ಶೀಟಿನ ಎಳೆಯಾಗಿ ನಾವು ಇಂಚಾಗಿ
ಹೇಳ್ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದು ಫ್ರಾಡು, ಇದರಲ್ಲಿ ಯಾವ ಡಾಕ್ಯುಮೆಂಟ್ಗಳು ಫ್ರಾಡು, ಯಾವ ಸ್ಕ್ರೀನ್ಶಾಟ್ಗಳು ಫ್ರಾಡು, ಈ ಸ್ಕ್ರೀನ್ಶಾಟ್ಗಳು ಫ್ರಾಡ್ ಏನಕ್ಕಾಗಿದೆ, ಈ ಸ್ಕ್ರೀನ್ಶಾಟ್ಗಳನ್ನು ಎಲ್ಲಿ ತೆಗೆಯಲಾಯಿತು, ಯಾವಾಗ ತೆಗೆಯಲಾಗಿತ್ತು, ಇದು ಮಾರ್ಫ್ಡ್ ಅಂತ ನಾವು ಯಾಕೆ ಹೇಳ್ತೀವಿ, ಎವ್ರಿಥಿಂಗ್ ಈಸ್ ಐ ಥಿಂಕ್ ಓಪನ್ ಬುಕ್ ಆಗಿದೆ. ಇವತ್ತು CID ಅವರು COD ಅವರು ಒಬ್ಬರನ್ನು ಬಂಧಿಸಿದ್ದಾರೆ ಅಂತ ಪೇಪರಲ್ಲಿ ಬಂದಿದೆ. ಬಟ್ ಫಾರ್ ಮೀ ಇಟ್ಸ್ ನಾಟ್ ಎ ಸರ್ಪ್ರೈಸ್. ಇದು ಎಲೆಕ್ಷನ್ ಸ್ಟಂಟ್ ಆಗಬಾರ್ದು ಅಥವಾ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯನ್ನು ಹೆದರಿಸುವ ಸ್ಟಂಟ್ ಆಗಬಾರ್ದು. ಇದರಲ್ಲಿ ಇನ್ನೂ ಕೆಲವು ಉನ್ನತ ಅಧಿಕಾರಿಗಳು ಇರ್ಬೋದು. ಏನಾದರೂ ಜಾಡನ್ನು ಇವರಿಗೆ ನಿಜವಾಗಿ ಹಿಡಿಲೇಬೇಕಂತ ಇದ್ದಿದ್ರೆ ಬಿಟ್ಕಾಯಿನ್ ದಂಧೆ ಏನು ಮಾಡಿದ್ದಾರೆ, ಶ್ರೀಕಿಯನ್ನು ಕರ್ಕೊಂಡೋಗಿ ಏನು ಇವರು ಮಾಡಿದ್ದಾರೆ, ಅದರಿಂದ ನಿಜವಾಗಿಯೂ ಇವರು ಮಲ್ಟಿಕ್ರೋಸ್ ಬಿಟ್ಕಾಯಿನ್ ಸ್ಕ್ಯಾಮನ್ನು ಹೊರಗಡೆ ತರಲೇಬೇಕಂತ ಹೇಳಿದ್ರೆ ಕೇವಲ ಇನ್ಸ್ಪೆಕ್ಟರ್ಗಳನ್ನು ಅಥವಾ ಒಬ್ಬ ಸೈಬರ್ ಎಕ್ಸ್ಪರ್ಟನ್ನು ತಗೊಂಡು ಬಂದು ಚಾರ್ಜ್ ಶೀಟ್ ಮಾಡೋದಲ್ಲ. ದಿಸ್ ನೀಡ್ ಟು ಬಿ, ಬಿಕಾಸ್ ಇದರಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿಯ ಪಾತ್ರಗಳನ್ನು ವಹಿಸಿದ್ದಾರೆ ಅಂತ ಖಂಡಿತವಾಗ್ಲೂ ಹೊರಗಡೆ ಬರಬೇಕು. ಐ ಥಿಂಕ್ ಐ ಲವ್ ಟು ರೀಟೆಲಿಕಾಸ್ಟ್ ದಿಸ್ ಎಪಿಸೋಡ್ ಒನ್ಸ್ ಅಗೈನ್ ಇನ್ ದಿಸ್ ವೀಕ್. ಜನಗಳಿಗೂ ಪೊಲೀಸವರಿಗೂ ಐ ಥಿಂಕ್ ಎಲ್ರಿಗೆ ರೀಕ್ಯಾಪ್ ಆಗಬೇಕು, ಎಲ್ಲರೂ ಮರ್ತು ಬಿಟ್ಟಿರಬೇಕು ಬಿಟ್ಕಾಯಿನನ್ನು. ಪವರ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಒಂದು ನ್ಯೂಸ್ ಚಾನಲ್ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮಾಡಿದ್ದಾರೆ, ನಾವು ನಮ್ಮನ್ನು ಕ್ಲೈಮ್ ಮಾಡ್ಕೋತೀವಿ ನೋ ಕಾಂಪ್ರಮೈಸ್ ಜರ್ನಲಿಸಮ್ ಅಂತ ಹೇಳ್ತೀವಿ. ನಾವು ಹೇಳ್ಕೊಳ್ತೀವಿ ವಿ ಆರ್ ಬೆಸ್ಟ್ ಇನ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಹೇಳ್ತೀವಿ. ಐ ಬೆಟ್ ಹಿಯರ್ ಈ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮನ್ನು ನಾವು ಬಿಟ್ಕಾಯಿನಲ್ಲಿ ಏನು ಮಾಡಿದ್ದೀವಿ, ನ್ಯಾಷನಲ್ ಲೆವೆಲ್ ಟೆಲಿವಿಷನ್ಗಳು ಇದನ್ನು ಮಾಡಿಲ್ಲ. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಎವಿಡೆಂಟ್ ಟುಡೇ. ಇಟ್ ಈಸ್ ವೆರಿ ಎವಿಡೆಂಟ್. ನಾನು ಹೇಳ್ತಿದ್ದೀನಿ ಕೇಳಿ, ಪವರ್ ಟಿವಿಯ ಹಾನೆಸ್ಟಿ ಇನ್ ವರ್ಕ್ ಮತ್ತು ಟ್ಯಾಲೆಂಟ್ ಇನ್ ವರ್ಕ್ ಮತ್ತು ಅದೇ ನೋ ಕಾಂಪ್ರಮೈಸ್ ಜರ್ನಲಿಸಮ್ ಇನ್ ವರ್ಕ್, ಇಟ್ ಈಸ್ ಪ್ರೂವ್ಡ್ ಅಗೈನ್. ಇವತ್ತು ಬೇರೆಯವರಾದರೆ ಇದನ್ನು ದೊಡ್ಡ ನ್ಯೂಸ್ ಆಗಿಬಿಡ್ತಾ ಇತ್ತು. ಬಟ್ ವಿ ಆರ್ ಟೇಕಿಂಗ್ ಇಟ್ ವೆರಿ ಲೈಟ್ಲಿ ಇವನ್ ಟುಡೇ, ಬಿಕಾಸ್ ನಮಗೆ ಅಭ್ಯಾಸ ಆಗಿ ಹೋಗಿದೆ ಈ ಇಂಪ್ಯಾಕ್ಟ್ಗಳನ್ನು ಕೊಟ್ಟು ಯಾವ ರೀತಿಯ ಇಂಪ್ಯಾಕ್ಟ್ಗಳನ್ನು ಕೊಟ್ಟಿದ್ದೀವಿ ಅಂತ. ಬಟ್ ಐ ಲವ್ ಟು ರೀಟೆಲಿಕಾಸ್ಟ್ ದಿಸ್ ಅಗೈನ್. ಆ್ಯಂಡ್ ಇದು ಇಲ್ಲಿಗೆ ನಿಲ್ಲಲ್ಲ. ನಮ್ಮ DCM ಶಿವಕುಮಾರ್ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ, ಅಥವಾ ಉನ್ನತ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಹೇಳ್ತಾ ಇದ್ರು ನಾವು ಬಿಟ್ಕಾಯಿನ್ ದಂಧೆಯನ್ನು ಹೊರಗಡೆ ತರ್ತೀವಿ ಅಂತ. ಐ ಥಿಂಕ್ ಲೀಡ್ ವಿ ಆರ್ ಗಿವನ್, ನಾವು ವರ್ಕ್ ಅವರ ಕೈಯಲ್ಲಿದೆ. ಹೋಪ್ಫುಲಿ ಐ ಥಿಂಕ್ ದಿಸ್ ವರ್ಕ್ ಈಸ್ ಸ್ಟಾರ್ಟೆಡ್. ಇಟ್ಸ್ ಅ ಇಂಪ್ಯಾಕ್ಟ್, ಇಟ್ ಈಸ್ ನಾಟ್ ಎ ಬಿಗ್ ಇಂಪ್ಯಾಕ್ಟ್. ನಾವು ಬಿಗ್ ಇಂಪ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ, ಬಿಟ್ಕಾಯಿನಲ್ಲಿ ನಿಜವಾದ ತನಿಖೆಗಳು ನಡೆದ್ರೆ ಐ ಥಿಂಕ್ ವಿ ಕ್ಯಾನ್ ಸಿ ವೆರಿ 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 ಬಿಗ್ ಇಂಪ್ಯಾಕ್ಟ್ ವೆರಿ ಸೂನ್. ಸಿಂಧೂರ.